ಮದುವೆಯಲ್ಲಿ ಹುಡುಗನ ಕಡೆಯವ್ರಿಗೆ ಜವಾಬ್ದಾರಿ ಜಾಸ್ತಿ ಇರುತ್ತಾ ಇಲ್ಲ ಹುಡುಗಿನ ಕಡೆಯವ್ರಿಗೆ ಜವಾಬ್ದಾರಿ ಜಾಸ್ತಿ ಇರುತ್ತಾ? ಬಟ್ ಯಾರಿಗೆ ಜವಾಬ್ದಾರಿ ಜಾಸ್ತಿ ಇರುತ್ತೋ ಇಲ್ವೋ, ಇವೆಂಟ್ ಪ್ಲಾನರ್ಗಂತೂ ತುಂಬ ಜವಾಬ್ದಾರಿ ಇರುತ್ತೆ. ಸೊ ಇದೇ ರೀತಿ ನಾನು ರೀಸೆಂಟಾಗಿ ಒಂದು ಕಂಪ್ಲೀಟ್ ವೆಡ್ಡಿಂಗ್ನ ಪ್ಲಾನ್ ಮಾಡಿದ್ದೆ. ಸೊ ಏನೇನೆಲ್ಲ ಸರ್ವಿಸಸ್ ಕೊಟ್ಟಿದ್ದೀನಿ, ಏನೇನೆಲ್ಲ ನಾನು ಪ್ಲಾನ್ ಮಾಡಿದ್ದೆ ಅಂತ ಈ ಕಂಪ್ಲೀಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಸ್ವಲ್ಪ ಫಾಸ್ಟ್ ಇರುತ್ತೆ, ಡೋಂಟ್ ಮೈಂಡ್. ಬನ್ನಿ ಫುಲ್ಲಾಗಿ ನೋಡೋಣ. ಇದು 3 days ಪ್ರೋಗ್ರಾಮ್ ಆಗಿದ್ದರಿಂದ ವಿ ಸ್ಟಾರ್ಟೆಡ್ ವಿತ್ ಮೆಹಂದಿ ಆದಮೇಲೆ ಹಲ್ದಿ ಪ್ರೋಗ್ರಾಮ್ ಇತ್ತು. ಬಟ್ ಹಲ್ದಿ ಕಂಪ್ಲೀಟ್ ಔಟ್ಡೋರ್ ಆಗಿದ್ದರಿಂದ ಗೆಸ್ಟ್ಗಳಿಗೆ ಏನೇನೆಲ್ಲ ಬೇಕಾಗತ್ತೆ, ಎಂಟ್ರೆನ್ಸ್, ವೆಲ್ಕಮ್ ಬೋರ್ಡ್, ವಾಕ್ ವೇ, ಆಮೇಲೆ ಬಂದಿರೋ ಗೆಸ್ಟ್ನ ಎಂಟರ್ಟೈನ್ ಮಾಡೋಕ್ಕೆ ಪಂಜಾಬಿ ಡೋಲ್, ಟೆಂಡರ್ ಕೋಕೋನಟ್, ವಿಶ್ ಬೋರ್ಡ್ ಅಂತ ಅರೇಂಜ್ ಮಾಡಿದ್ವಿ. ಸೊ ಅದಾದಮೇಲೆ ಕಪಲ್ ಎಂಟ್ರಿ, ಡಾನ್ಸ್, ಪರ್ಫಾರ್ಮೆನ್ಸ್ ಇತ್ತು. ಸೊ ಹಲ್ದಿ ಎಲ್ಲ ಕಂಪ್ಲೀಟ್ ಆದಮೇಲೆ ವಿ ಸ್ಟಾರ್ಟೆಡ್ ವಿತ್ ಸಂಗೀತಲ್ಲಿ ಕಂಪ್ಲೀಟ್ ಸಿಂಪಲ್ ಡೆಕೋರ್, LED ವಾಲ್, ಫ್ಯಾಬ್ರಿಕೇಶನ್, VIP ಸೋಫಾಸ್, ಮ್ಯೂಸಿಕ್, ಎಂಟರ್ಟೈನ್ಮೆಂಟ್ ಅಂತ ಅರೇಂಜ್ ಮಾಡಿದ್ವಿ. ಸೊ ಅದಾದಮೇಲೆ ಸ್ಪೆಷಲ್ ಎಂಟ್ರೆನ್ಸ್, ಕಸ್ಟಮೈಸ್ಡ್ ಕೇಕ್ ಆ್ಯಂಡ್ ಕೊರಿಯೋಗ್ರಫಿ ಕೂಡ ಪ್ರೊವೈಡ್ ಮಾಡಿದ್ವಿ. ಸೊ ಅದಾದಮೇಲೆ ಲೈವ್ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್, ಅದಾದಮೇಲೆ ಕಂಪ್ಲೀಟ್ ಫನ್ ಆ್ಯಂಡ್ ಎಂಜಾಯ್ಮೆಂಟ್ ಜೊತೆಗೆ ಸಂಗೀತನ ಕ್ಲೋಸ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಮುಹೂರ್ತಕ್ಕೆ ಮಂಟಪ ರೆಡಿ ಮಾಡಿದ್ವಿ. ಸೊ ಅದ್ರ ಜೊತೆಗೇನೆ ಗೌರಿ ಪೂಜೆ ಕೂಡ ಇದ್ದಿರೋದ್ರಿಂದ ಸೊ ಗೌರಿ ಪೂಜೆಗೆ ಏನೇನೆಲ್ಲ ಬೇಕು, ಹುಡುಗಿ ಎಂಟ್ರೆನ್ಸ್ಗೆ ಏನೇನೆಲ್ಲ ಬೇಕಾಗುತ್ತೆ ಅದನ್ನು ಪ್ರಿಪೇರ್ ಮಾಡಿದ್ವಿ. ಅದಾದಮೇಲೆ ಮದುವೆ ಅಂದಮೇಲೆ ಒಳ್ಳೆ ಮಂಗಳವಾದ್ಯ ಇಲ್ಲದಿದ್ರೆ ಹೇಗೆ, ಸೊ ಕಂಪ್ಲೀಟ್ ಮಂಗಳವಾದ್ಯ ಕೂಡ ಪ್ರೊವೈಡ್ ಮಾಡಿದ್ವಿ. ಅದಾದಮೇಲೆ ಬ್ರೈಡಲ್ ಎಂಟ್ರಿ, ಮುಹೂರ್ತಮ್, ಅದಾದಮೇಲೆ ಸೇಮ್ ಡೇ ಈವ್ನಿಂಗ್ ರಿಸೆಪ್ಷನ್ ಕೂಡ ಇತ್ತು. ಸೊ ರಿಸೆಪ್ಷನ್ಗೆ ಲೈಟಿಂಗ್, ಬ್ಯಾಕ್ ಡ್ರಾಪ್, ಫೋಟೋ ಬೂತ್, ಎಂಟ್ರೆನ್ಸ್, ವಾಕ್ವೇ, ಕಂಪ್ಲೀಟ್ ವೆನ್ಯೂನ 3 daysಲ್ಲಿ 3 different ಸ್ಟೈಲ್ಸಲ್ಲಿ ತೋರಿಸಿದ್ದೀನಿ ನಾನು ಈ ವಿಡಿಯೋದಲ್ಲಿ ನಿಮಗೆ. ಹೋಪ್ ಯು ಲೈಕ್ ದ ವಿಡಿಯೋ. ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಮನೇಲಿ ಏನಾದರೂ ಇವೆಂಟ್ಸ್ ಇತ್ತು ಅಂತ ಹೇಳಿದ್ರೆ ಕೊಟ್ಟಿರೋ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ. ವಿ ವಿಲ್ ಪ್ಲಾನ್ ದ ಇವೆಂಟ್. ಥ್ಯಾಂಕ್ ಯು.